ಅಹಮದಾಬಾದ್ ದುರಂತದ ಮತ್ತೊಂದು ವಿಡಿಯೋ ಲಭ್ಯವಾಗಿದೆ. ಸಾವಿನ ಮನೆಯಿಂದ ಎದ್ದು ಬಂದಿದ್ದಾರೆ ಮೃತ್ಯುಂಜಯ ರಮೇಶ್. ಮತ್ತೊಂದು ಭಯಾನಕವಾಗಿರುವಂತಹ ವಿಡಿಯೋ ಇದೀಗ ಲಭ್ಯ ಆಗಿದೆ. ಅಹಮದಾಬಾದ್ನ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಭೀಕರ ದೃಶ್ಯ ಇದು. ಬೆಂಕಿ ಉಂಡೆಯಿಂದ ರಮೇಶ್ ಹೊರಬರ್ತಿರುವಂತಹ ದೃಶ್ಯನೇ ರೋಚಕವಾಗಿದೆ ನೋಡಲಿಕ್ಕೆ. ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದಾರೆ. ರಮೇಶ್ ಹೊರಗಡೆ ಬಂದಿದ್ದಾರೆ. ತುರ್ತು ನಿರ್ಗಮನದ ಪಕ್ಕ 11A ಸೀಟ್ನಲ್ಲಿ ಕುಳಿತಿದ್ರು. ಇಡೀ ಜಗತ್ತೇ ರಮೇಶ್ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಆಮೇಲೆ ರಮೇಶ್ ಹೊರ ಬರ್ತಿರೋದು ಒಂದು ಕಡೆ ಆದರೆ ಮಹಿಳೆ ಒಬ್ಬರು ಕೂಡ ಕಿರ್ಚಾಡ್ಕೊಂಡು ಬರ್ತಿದ್ದಾರೆ ರಸ್ತೆ ಮೇಲೆ. ನೋಡ್ತಾ ಇದ್ದೀವಿ, ನಿಮಗೆ ಬಾಕ್ಸ್ನಲ್ಲಿ ಕಾಣಿಸ್ಬೋದು. ರಮೇಶ್ ಕುಶ್ವಾಹಾ ಅವರು ನೋಡಿ ಅಲ್ಲಿ ಬರ್ತಾರೆ ನೋಡಿ, ದೂರದಿಂದ ಗೊತ್ತಾಗುತ್ತೆ ನಮಗೆ. ಅಲ್ಲಿ ಬರ್ತಾ ಇದ್ದಾರೆ ನೋಡಿ, ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದಾರೆ, ವೈಟ್ ಟೀ ಶರ್ಟ್ ಹಾಕ್ಕೊಂಡಿದ್ದಾರೆ. ನೋಡ್ತಾ ಇದ್ದಾರೆ ಸ್ಥಳೀಯರು ಬಹಳ ದಿಗ್ಭ್ರಾಂತರಾಗಿ ನೋಡ್ತಾ ಇದ್ದಾರೆ. ಏನಪ್ಪ ಇವನು, ಬೆಂಕಿ ಹೊತ್ತಿ ಉರಿತಾ ಇದೆ, ಬೆಂಕಿ ಉಂಡೆಗಳು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿದೆ, ಶಬ್ದ ಬೇರೆ ಬರ್ತಾ ಇದೆ. ಇವನೇ ಯಾರಪ್ಪ ಮೃತ್ಯುಂಜಯ, ಸಾವನ್ನ ಗೆದ್ದು ಬಂದಂಥ ವೀರ ಅಂಥೇಳಿ ನೋಡಿ. ಸ್ಥಳೀಯರೆಲ್ಲರೂ ಅಲ್ಲಿ ವಾಹನ ಸವಾರರೇನಿದ್ರು ಎಲ್ಲರೂ ಆತನ ಹತ್ರ ಬರ್ತಾರೆ. ರಮೇಶ್ ವಿಶ್ವಾಸ್ ಕುಮಾರ್ ಹತ್ರ ಬಂದು ಅವನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ನಿಜಕ್ಕೂ ರೋಚಕವಾಗಿದೆ ಈ ಒಂದು ದೃಶ್ಯ. ರಮೇಶ್ ವಿಶ್ವಾಸ್ ಕುಮಾರ್ ಬಗ್ಗೆ ಈಗ ಜಗತ್ತೇ ಮಾತನಾಡಿಕೊಳ್ತಾ ಇದೆ. ಒಬ್ಬನೇ ಒಬ್ಬ ಬದುಕುಳಿದಿದ್ದು. 242 ಮಂದಿಯ ಪೈಕಿ ಲಂಡನ್ ಪ್ರಜೆ, ಅಂದರೆ ಭಾರತೀಯ ಮೂಲದ ಲಂಡನ್ ಪ್ರಜೆ 40 ವರ್ಷದ ರಮೇಶ್ ವಿಶ್ವಾಸ್ ಕುಮಾರ್ ಬದುಕುಳಿದಂತಹ ಪ್ರಯಾಣಿಕರಾಗಿದ್ದಾರೆ. ನೋಡ್ತಾ ಇದ್ದೀವಿ ಹೆಂಗೆ ಬರ್ತಾ ಇದ್ದಾರೆ ಅಂತೇಳಿ. ಅದೆಲ್ಲ ಕಾಂಪೌಂಡ್ ಇದೆ ನೋಡಿ, ಕಾಂಪೌಂಡ್ ನಿಮ್ಗೆ ಕಾಣಿಸ್ತಾ ಇದೆ. ಬೆಂಕಿಯ ಉಂಡೆ ಹೆಂಗೆ ಬರ್ತಾ ಇದೆ ರೀ, ದಟ್ಟವಾದಂಥ ಹೊಗೆ. ಸುಮಾರು ಏನಿಲ್ಲ ಅಂದರೂ 500 ಮೀಟರ್ ವ್ಯಾಪ್ತಿಗೆ ಕಂಪ್ಲೀಟಾಗಿ ಹಬ್ಬಿದೆ ಅದು. ನರಳಾಟ ಚೀರಾಟ ನಮ್ಗೆ ಕೇಳಿಸ್ತಾ ಇದೆ. ಅದರ ಜೊತೆಗೆ AJ ಮೆಡಿಕಲ್ ಕಾಲೇಜ್ ಇದೆ, ಆಮೇಲೆ ಹಾಸ್ಟೆಲ್ ಕೂಡ ಇದೆ ನೋಡಿ. ಹಾಸ್ಟೆಲಲ್ಲಿ ಕಾಣಿಸ್ತಾ ಇಲ್ಲ ನಮಗೆ, ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದಿದ್ದು. ಬಟ್ ರಮೇಶ್ ಏನಿದ್ದಾರೆ ಅವರು ಹಾಸ್ಟೆಲ್ನಿಂದ ಓಡಿ ಬಂದಿದ್ದಲ್ಲ. ಬಹುಶಃ ಅವ್ರು ಏನಾದರೂ ಮುಂದೆ ಕೂತಿದ್ದಿದ್ರೆ ಖಂಡಿತ ಇನ್ನೂ ಜಾಸ್ತಿ ಅನಾಹುತ ಆಗ್ತಾ ಇತ್ತು ಅವ್ರಿಗೆ. ಅವ್ರೇನಾಗಿದೆ, 2 ತುಂಡಾಗಿ, ಒಂದು ಮೇಲೆ ಸಿಕ್ಕಾಕೊಂಡಿದೆ, ಇನ್ನೊಂದು ಕೆಳಗಡೆ ಬಿದ್ದಿದೆ. ಹಾಗಾಗಿ ಅವ್ರು ಕೆಳಗಡೆ ಬಿದ್ದಿದ್ರು. ಸಡನ್ಲಿ ಏನು ಎಮರ್ಜೆನ್ಸಿ ಡೋರ್ ಇರುತ್ತೆ, ತುರ್ತು ನಿರ್ಗಮನದ ದ್ವಾರ ಇರುತ್ತಲ್ಲ, ಅಲ್ಲಿಂದ ಆಚೆ ಬಂದಿದ್ದಾರೆ. ಸಾವನ್ನು ಗೆದ್ದು ಬಂದಂತಹ ವೀರ ರಮೇಶ್ ವಿಶ್ವಾಸ್ ಕುಮಾರ್ ಆಗಿದ್ದಾರೆ. ಭಾಳ ಕ್ಲಿಯರಾಗಿ ಗೊತ್ತಾಗ್ತಿದೆ ಈ ದೃಶ್ಯಗಳಲ್ಲಿ. ಇದು ಯಾವುದೇ ಫೇಕ್ ಅಲ್ಲ, ಹಳೆ ವಿಡಿಯೋ ಅಂತೂ ಅಲ್ವೇ ಅಲ್ಲ. ಬಹಳ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಡ್ರೀಮ್ ಲೈನರ್ 7878 ವಿಮಾನ ಪತನವಾದಂಥ ಜಾಗದಿಂದ, ವಿಮಾನದಿಂದ, ಆ ಬೆಂಕಿಯ ಜ್ವಾಲೆಯಿಂದ ರಮೇಶ್ ಹೊರ ಬರ್ತಾ ಇದ್ದಾರೆ ನೋಡಿ. ಏನು ಗೊತ್ತೇ ಆಗ್ತಿಲ್ಲ ಅವ್ರಿಗೆ, ಏನು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅವ್ರ ಅಣ್ಣ ಕೂಡ ಅವ್ರ ಜೊತೆಗೇ ಹೋಗ್ತಾ ಇದ್ರು. ಅವ್ರು ಅದಾದಮೇಲೆ ಆಸ್ಪತ್ರೆಯಲ್ಲಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ, ನನ್ನ ಕಣ್ಮುಂದೆನೇ ನಮ್ಮ ಅಣ್ಣ ಮತ್ತು ಅಲ್ಲಿ ಗಗನಸಖಿ ಎಲ್ಲರೂ ಸುಟ್ಟು ಬೆಂದು ಹೋಗ್ಬಿಟ್ರು, ನಾನು ಹೆಂಗೆ ಪಾರಾದ್ನ ನನಗೆ ಗೊತ್ತಿಲ್ಲ. ಈ ರೀತಿ ಅನುಭವವನ್ನು ರಮೇಶ್ ಕುಮಾರ್ ಈಗಾಗಲೇ ಬಿಚ್ಚಿಟ್ಟಿದ್ದಾರೆ. ನಿಜಕ್ಕೂ ಯಾರೂ ಭಾವಿಸಿರಲಿಲ್ಲ ಯಾರೊಬ್ಬರೂ ಕೂಡ ಅಲ್ಲಿ ಬದುಕುಳಿದಿದ್ದಾರೆ ಅಂಥೇಳಿ. ಆದರೆ ರಮೇಶ್ ಅವರ ಗಂಡೆದೆಯನ್ನು ಮೆಚ್ಚಬೇಕಿಲ್ಲ. ಯಾಕಂತ ಹೇಳಿದ್ರೆ ಬಹಳ ಅಪರೂಪ ಈ ರೀತಿಯಾಗಿ ವಿಮಾನ ದುರಂತಗಳಾದಾಗ, ಅದು ಬ್ಲಾಸ್ಟ್ ಆದಾಗ ಅಲ್ಲಿಂದ ಹೊರಬಂದು ಜೀವವನ್ನು ಉಳಿಸ್ಕೊಳ್ಳೋದು ನೋಡಿ. ಕ್ಷಣ ಮಾತ್ರದಲ್ಲೇ ಒಂದು 32 ಸೆಕೆಂಡ್ ಅಷ್ಟರಲ್ಲೇ ಆಗಿರುವಂಥ ಒಂದು ಘಟನೆ. ರೋಡ್ ಇದೆ, ಅಲ್ಲಿ ಕಾರ್ಗಳು ಕೂಡ ಹೋಗ್ತಾ ಇದ್ವು. ಇಮಿಡಿಯೇಟ್ಲಿ ಆ ಘಟನೆ ಆದಾಗ ರೋಡೆಲ್ಲ ಬಂದ್ ಮಾಡಿದರು. ಸ್ಥಳೀಯರೆಲ್ಲರೂ ಕೂಡ ಚೀರಾಡ್ತಾ ಇದ್ದಾರೆ, ಅಲ್ಲೇನಾದರೂ ಮತ್ತೆ ಅನಾಹುತ ಆಗಿದೆ, ರಸ್ತೆ ಮೇಲೆ ಏನಾದರೂ ಫ್ಲೈಟ್ ಬಿದ್ದಿದೆಯಾ ಅಂಥೇಳಿ. ಆಮೇಲೆ ಈ ಕಡೆ ನೋಡ್ತಾರೆ, ರಮೇಶ್ ಬರ್ತಾ ಇದ್ದಾರೆ ಅಲ್ಲಿ ನೋಡಿ, ಯಾರೂ ಇಲ್ಲ, ಕೈಯಲ್ಲಿ ಫೋನ್ ಹಿಡ್ಕೊಂಡು ನೋಡಿ. ಅಲ್ಲೇನೋ ಹೇಳ್ತಾ ಇದ್ದಾರೆ, ಇಲ್ಲೇ ಇದು ಕ್ರ್ಯಾಶ್ ಆಗಿದ್ದು ಅಂಥೇಳಿ. ಅದಾದಮೇಲೆ ಅವ್ರು ಇಮಿಡಿಯೇಟ್ಲಿ ನೋಡಿ ಲೋಕಲ್ ಏನಿದ್ದಾರೆ ಅವರು ಆಸ್ಪತ್ರೆಗೆ ರವಾನೆ ಮಾಡ್ತಾರೆ. Hey!